Hello friends, welcome to the class Indian Polity presented by Sancti Sir. Sancti Sir Academy ಅನ್ನುವಂಥ ಆ್ಯಪ್ ಇದೆ, ಅದನ್ನು ನೋಡ್ತಾ ಹೋಗಿ ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳ ಮೂಲಕ ನಾವು ಇಂಡಿಯನ್ ಪಾಲಿಟಿಯನ್ನು ಕವರ್ ಮಾಡ್ತಾ ಇದ್ದೀವಿ. ಮೂಲಭೂತ ಹಕ್ಕುಗಳ ಮೇಲೆ ಸಮಂಜಸವಾದ ನಿರ್ಬಂಧಗಳನ್ನು ವಿಧಿಸಲು ಈ ಕೆಳಗಿನವರಲ್ಲಿ ಯಾರಿಗೆ ಭಾರತದ ಸಂವಿಧಾನವು ಅಧಿಕಾರ ನೀಡಿದೆ? ನಮ್ಮ ಮೂಲಭೂತ ಹಕ್ಕುಗಳು ಕಂಪ್ಲೀಟ್ ಆಗಿ ಸಂಪೂರ್ಣ ಅಲ್ಲ, ದೇ ಆರ್ ನಾಟ್ ಅಬ್ಸಲ್ಯೂಟ್, ಸಂಪೂರ್ಣವಾಗಿ ಇರೋದಿಲ್ಲ ನಮಗೆ. ಅದಕ್ಕೆ ಒಂದಿಷ್ಟು ನಿರ್ಬಂಧಗಳನ್ನು ಹೇರ್ತಾರೆ. ಬಟ್ ಅದು ಸಮಂಜಸ ಅದೆಯೋ ಇಲ್ಲೋ ಅಂತ ಚೆಕ್ ಮಾಡೋದು ಯಾರು ಮಾಡ್ತಾರೆ? ಸಮಂಜಸ ಇದೆಯೋ ಅಲ್ಲ ಅಂತ ಚೆಕ್ ಮಾಡೋದು ಅದು ಇನ್ನೊಂದು ಬೇರೆ ಕ್ವಶನ್ ಕೇಳ್ತಾರೆ. ಬಟ್ ಈಗ ಸಮಂಜಸವಾದ ನಿರ್ಬಂಧಗಳನ್ನು ವಿಧಿಸೋದಕ್ಕೆ ಅಧಿಕಾರ ಯಾರಿಗಿದೆ? ಈ ಕ್ವಶನ್ ಆನ್ಸರ್ ಮಾಡಿ ಅದ ನಂತರ ನೋಡೋಣ. ಯಾರಿಗಿದೆ ಅಧಿಕಾರ? ರಾಷ್ಟ್ರಪತಿ, ಸಂಸತ್ತು, ಸುಪ್ರೀಂ ಕೋರ್ಟ್. ಸಂಸತ್ತು ಮತ್ತು ಸುಪ್ರೀಂ ಕೋರ್ಟ್ ಎರಡು ಸರಿಯಾದ ಉತ್ತರ. ಕೆಲವೊಂದು ಜನ ಕನ್ಫ್ಯೂಸ್ ಕೂಡ ಆಗ್ತಾ ಇರ್ತೀರಿ. ಇಲ್ಲಿ ಪಾರ್ಲಿಮೆಂಟ್ ಈಸ್ ದ ರೈಟ್ ಆನ್ಸರ್. ಮೂಲಭೂತ ಹಕ್ಕುಗಳ ಮೇಲೆ ನಿರ್ಬಂಧಗಳನ್ನು ಹೇರಬೇಕಂದ್ರೆ ಅಧಿಕಾರ ಯಾರಿಗಿದೆ? ಅದು ಸಂಸತ್ತಿಗೆ, ಕಾಯ್ದೆ ಮೂಲಕ. ಇಲ್ಲಿ 19ನೇ ಆರ್ಟಿಕಲ್ ಕ್ಲಾಸ್ 1 ಸಬ್ ಕ್ಲಾಸ್ ABCDEF ಆ ಥರ ಎಲ್ಲ ನೋಡ್ತೇವಲ್ಲ, ಅವು ಎಫ್ ನ ತೆಗೆದು ಹಾಕಿದ್ದಾರೆ. ಈಗ ಇದರಲ್ಲಿ ನಿಮಗೆ ಅಧಿಕಾರಗಳನ್ನು ಕೊಟ್ಟಿದ್ದಾರೆ, ಫಂಡಮೆಂಟಲ್ ರೈಟ್ಸ್ ಅನ್ನು ಕೊಟ್ಟಿದ್ದಾರೆ. 19 ಕ್ಲಾಸ್ 2 ಅಲ್ಲಿ ನಿಮಗೆ 8 ನಿರ್ಬಂಧಗಳನ್ನು ಹೇಳಿದ್ದಾರೆ. ಇದನ್ನು ಹೇರಿದ್ಯಾರು, ಮಾಡಿದ್ಯಾರು? ಸಂಸತ್ತು ವಿಧಿಸಿದೆ ಇದನ್ನ. ಓಕೆ, ಇಲ್ಲಿ ಈ ನಿರ್ಬಂಧಗಳನ್ನು ಹೇಳ್ತಾರ. ಆ ನಿರ್ಬಂಧಗಳು ನಿಜವಾಗ್ಲೂ ಸಮಂಜಸ ಇದೆಯೋ ಇಲ್ಲೋ ಅಂತ ಚೆಕ್ ಮಾಡೋದು ಯಾರು ಸ್ನೇಹಿತರೆ? ಸಮಂಜಸ ಅಂದ್ರೆ ರೀಸನಬಲ್ ಇದೆಯಾ ಅಂತ ಚೆಕ್ ಮಾಡೋದು ಅದು ನಮಗೆ ಸುಪ್ರೀಂ ಕೋರ್ಟ್ ಚೆಕ್ ಮಾಡ್ತದೆ ಆ ಟೈಮಲ್ಲಿ. ಓಕೆ, ಸಮಂಜಸತೆಯನ್ನ, ರೀಸನಬಲ್ನೆಸ್ ಅನ್ನ ಚೆಕ್ ಮಾಡೋದು ಸುಪ್ರೀಂ ಕೋರ್ಟ್. ಈ ಸಮಂಜಸವಾದ ನಿರ್ಬಂಧಗಳನ್ನು ವಿಧಿಸಲು ಅಧಿಕಾರ ಯಾರಿಗಿದೆ? ಸಂಸತ್ತಿಗಿದೆ. ಈ ರೀತಿ ಡಿಫ್ರೆಂಟ್ ಕ್ವಶನ್ ಕೇಳ್ತಾರೆ, ಸೊ ಅದು ನೆನಪಿರ್ಬೇಕು ನಿಮಗೆ. ಈ ಕೆಳಗಿನ ಯಾವ ಮೂಲಭೂತ ಹಕ್ಕನ್ನು ಭಾರತದ ಸಂವಿಧಾನದ ಅಗತ್ಯ ದುಷ್ಟವನ್ನು ಸಂಯೋಜಿಸಲಾಗಿದೆ ಎಂದು ತಿಳಿದು ಬಂದಿದೆ? ಅಂದ್ರೆ ದುಷ್ಟ ಇದೆ ಅದು, ಬಟ್ ಅಗತ್ಯ ಅಂದ್ರೆ ನೆಸೆಸರಿ ಇವಿಲ್ ಅಂತ ಕರಿತೀವಿ ಅದನ್ನ. ಅಂದ್ರೆ ಅದು ದುಷ್ಟ ಅನ್ನೋದು ಗೊತ್ತಿದೆ, ಬಟ್ ಆದ್ರೂ ಇರ್ಲಿ ಅಗತ್ಯ. ಈಗ ಮನೆಯಲ್ಲಿ ಯಾರೋ ಒಬ್ರು ಉಡಾ ಕಂಪ್ನಿ ಇರ್ತಾರೆ, ಅವ್ರು ಸುಮ್ಮನೆ ಅಂತ ಹೊರಗೆ ಹಾಕ್ಬಿಡೋಣ ಅಂತ ಆತರ ಅನಿಸ್ತಿರ್ತದೆ. ಯಾರು ಈಗ ನೋಡಿ ತಂದೆ ತಾಯಿ ಇರ್ತಾರಲ್ಲ, ಚಿಕ್ಕ ಮಕ್ಕಳು ಆತರ ಇದ್ದಾಗ ಮುದ್ದು ಮಾಡಿರ್ತಾರೆ, ತುಂಬಾ ದೊಡ್ಡದವ್ರಾದ್ರು ಏನು ಕೆಲಸನೂ ಮಾಡಲ್ಲ, ಈ ಕಡೆ ಯಾವ ಜಾಬ್ಗೆ ಅಂದ್ರು ಅದಕ್ಕೂ ಹೋಗಲ್ಲ, ಮನೆ ಕೆಲಸ ಮಾಡಲಿ, ಏನು ಬರಲ್ಲ, ಆ ಥರ ಇರ್ತಾರೆ. ಬಟ್ ಆದ್ರೂ ಅವ್ರಿಗೆ ಊಟ ಹಾಕಿ ತಂದೆ ತಾಯಿ ಸಾಕ್ತಿರ್ತಾರಲ್ಲ, ಆ ಥರ ದುಷ್ಟ ಅನ್ನೋದು ಗೊತ್ತಿದೆ, ಬಟ್ ಆದ್ರೂ ಅಗತ್ಯ ಏನು ಮಾಡೋಕ್ಕಾಗಲ್ಲ ಅಂತ ಆ ಥರ ಇರೋದು ಯಾವುದು ಅಂತ ಕೇಳ್ತಾ ಇದ್ದಾರೆ. ವಾಕ್ ಸ್ವಾತಂತ್ರ್ಯ ಇತ್ಯಾದಿಗಳಿಗೆ ಸಂಬಂಧಿಸಿದಂತೆ ಕೆಲವು ಹಕ್ಕುಗಳ ರಕ್ಷಣೆ, ಅದು ಆ ಥರ ಇದೆಯಾ? ಅಪರಾಧಗಳಿಗೆ ಶಿಕ್ಷೆಗೆ ಸಂಬಂಧಿಸಿದಂತೆ ರಕ್ಷಣೆ, ಇಲ್ಲಿ ಜೀವನ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ರಕ್ಷಣೆ, ಕೆಲವು ಪ್ರಕರಣಗಳಲ್ಲಿ ಬಂಧನ ಮತ್ತು ಬಂಧನದ ವಿರುದ್ಧ ರಕ್ಷಣೆ ಅಂತ ಕೇಳ್ತಾ ಇದ್ದಾರೆ. ಬಂಧನ ಅವ್ರು ಮಾಡೋದ್ರ ವಿರುದ್ಧ ರಕ್ಷಣೆ. ಯಾವುದೋ ವ್ಯಕ್ತಿ ಬಂಧನ ಯಾವಾಗ ಮಾಡ್ತಾರೆ? ಯಾವುದೋ ವ್ಯಕ್ತಿ ತಪ್ಪು ಮಾಡಿದಾಗ ಬಂಧನ ಮಾಡ್ತಾರೆ, ಅದ್ರ ವಿರುದ್ಧ ಕೂಡ ರಕ್ಷಣೆಯನ್ನು ಕೊಡಲಾಗಿದೆ. ಸೊ ಇದರಲ್ಲಿ ಯಾವುದು ಅಗತ್ಯ ದುಷ್ಟ? ಸರಿಯಾದ ಉತ್ತರ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಯಾಕಂದ್ರೆ ಇವೆಲ್ಲ ಅವಶ್ಯಕತೆ ಇದಾವು, ಬಟ್ ಇದು ಬಂಧನ, ಆಲ್ರೆಡಿ ಅವ್ನು ತಪ್ಪು ಮಾಡಿರ್ತಾನೆ, ಆದ್ರೂ ಅವನಿಗೆ ಒಂದಿಷ್ಟು ಅವಕಾಶಗಳನ್ನು ಕೊಡಲಾಗಿದೆ. ನಿನ್ನ ನೀ ಡಿಪೆಂಡ್ ಮಾಡ್ಕೋ ಅಂತ ಕೆಲವೊಂದು ರೂಲ್ಸ್ಗಳನ್ನು ಕೊಡಲಾಗಿದೆ. ಅದೇ ದೊಡ್ಡ ಹೆಡ್ಡೇಕ್ ಆಗ್ತದೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ. ಹೋಗಿ ಅವ್ರನ್ನ ಅರೆಸ್ಟ್ ಮಾಡಿ ಇಷ್ಟೆಲ್ಲ ಫಾಲೋ ಮಾಡ್ಬೇಕಲ್ಲ, ಇವ್ನು ಮೊದಲೇ ಕ್ರಿಮಿನಲ್ ಇದ್ದಾನೆ, ಆದ್ರೂ ಇವ್ನ ಅರೆಸ್ಟ್ ಮಾಡ್ಬೇಕಾದ್ರೆ ಈ ಥರ ಎಲ್ಲ ಮಾಡ್ಬೇಕಂತಂದ್ರೆ ಆಗ ನೆಸೆಸರಿ ಇವಿಲ್, ಅಗಷ್ಟ ದುಷ್ಟ ಅಂತ ಇದನ್ನ ಕರೀತಾರೆ. ಸೊ ಅದು ನೆನ್ಪಿಟ್ಕೊಂತ ಹೋಗಿ ಸ್ನೇಹಿತರೆ. ಇನ್ ಡೀಟೇಲ್ ಆಗಿ ನಾವು ಪಾರ್ಟಿಯನ್ನ ಸಂಘಟಿ ಸರ್ ಅಕಾಡೆಮಿಯಲ್ಲಿ ಇವೆಲ್ಲ ಕೋರ್ಸ್ ಇದಾವು. PSIಗೆ ಒಂದು ಒಳ್ಳೆ ಎಸ್ಸೆಗಳನ್ನು ಕೊಟ್ಟಿದ್ದೀನಿ, ಜಸ್ಟ್ ಅವ್ರು ನೋಡ್ಕೊಂಡ್ರೆ ಸಾಕು, ಅವೇ ನೀವು ರಿಪೀಟ್ ಮಾಡ್ತಾ ಹೋಗ್ಬೋದು. ಇನ್ನು ಒಳ್ಳೆ ಇಂಟ್ರೊಡಕ್ಷನ್, ಕನ್ಕ್ಲೂಷನ್, ಬಾಡಿ ಪಾರ್ಟ್ಸ್ ಎಲ್ಲ ಚೆನ್ನಾಗಿರ್ತದೆ ಅಲ್ಲಿ. ಆ್ಯಂಡ್ KSಗೆ ಕೂಡ ಹೆಲ್ಪ್ ಆಗ್ತದೆ ಎಸ್ಸೆಗಳು. ಎಕನಾಮಿ ಅಂತೂ ತುಂಬ ಚೆನ್ನಾಗಿರುವಂಥ ಕೋರ್ಸ್ ಇದು. ಆರ್ಥಿಕ ಸಮೀಕ್ಷೆ, ಕರ್ನಾಟಕದ್ದು, ಇಂಡಿಯಾದ್ದು, ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ಗಳು, ಸ್ಟೇಟ್ ಗೌರ್ಮೆಂಟ್ ಸ್ಕೀಮ್ಗಳು, ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಮತ್ತು ಹೋಲ್ ಕಂಪ್ಲೀಟ್ ಇಂಡಿಯನ್ ಎಕನಾಮಿ. ಯಾವ ಬುಕ್ ಓದೋದು ಬೇಡ, ಜಸ್ಟ್ ಇವು ತಿಳ್ಕೊಂಡ್ರೆ ನೀವೇನು PC2 DC ಎಕ್ಸಾಮ್ವರೆಗೂ ಎಲ್ಲದಕ್ಕೂ ಹೆಲ್ಪ್ ಆಗ್ತಾ ಹೋಗ್ತಾರೆ. ಈಗ ಈ ಎಕ್ಸಾಮ್ ಬಗ್ಗೆ ತುಂಬ ಹೇಳ್ತಾ ಇರ್ತೀನಿ, ಸಾಕಷ್ಟು ಬಾರಿ. ಇದು ಮತ್ತೆ ಪೋಸ್ಟ್ಪೋನ್ ಕೂಡ ಮಾಡಿದ್ದಾರೆ ಇದನ್ನ. ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ಗ್ರೂಪ್ ಬಿ ಪೋಸ್ಟು ತಹಶೀಲ್ದಾರ್ ಇಕ್ವಲೆಂಟ್ ಪೇಮೆಂಟ್ ಇರ್ತದೆ. 5 ವರ್ಷದಲ್ಲಿ 3 ರಿಂದ 5 ವರ್ಷಕ್ಕೆ, ಕೆಲವೊಂದ್ಸಲ 3 ವರ್ಷಕ್ಕೆ ಪ್ರಮೋಷನ್ ಆಗ್ತದೆ. 5 ವರ್ಷದಲ್ಲಿ ನೀವು ಗ್ರೂಪ್ A ಆಫೀಸರ್ ಆಗುವಂಥದ್ದು, KS ಪೋಸ್ಟ್ ಆಗುವಂಥದ್ದು ಚಾನ್ಸ್ ಇದೆ. ಇದಕ್ಕೆ ನೀವು ಅಪ್ಲೈ ಮಾಡಿದಾಗ ಸ್ಪೆಸಿಫಿಕ್ ಪೇಪರ್ 2 ಅಂತ ನಿರ್ದೇಶಕ ಪತ್ರಿಕೆ 2 ಇರ್ತದೆ. ಅದಕ್ಕೆ ಜಸ್ಟ್ ನೀವು ಯಾವ ಒಂದು ಬುಕ್ಕನ್ನು ಓದ್ಬೇಡಿ. ಇದಕ್ಕೆಲ್ಲ ಬೇಕಾಗಂತ ಎಲ್ಲ ಬುಕ್ಕನ್ನು ನೀವು ಪರ್ಚೇಸ್ ಮಾಡಬೇಕಾದ್ರೆ ನಿಯರ್ಲಿ 3000 rupees ಕೊಟ್ಟು ಆ ಬುಕ್ಕನ್ನು ಪರ್ಚೇಸ್ ಮಾಡಿ ಮನೆಗೆ ಬಂದು ನೀವು ಓದಿ ಎಷ್ಟು ಮಟ್ಟಿಗೆ ಬರೀತಿರೋದು, ನೀವು ಬೇರೆ ಬೇರೆ ಎಕ್ಸಾಮ್ ಕೂಡ ಪ್ರಿಪೇರ್ ಆಗ್ತೀರಿ. ಅದಕ್ಕೆ ಈ ಕೋರ್ಸನ್ನು ಅದ್ಭುತವಾಗಿ ಹೇಳ್ತಾ ಹೋಗಿದ್ದೀನಿ. ನಿಯರ್ಲಿ 90 ಕ್ವಶನ್ಸ್ ನೀವು ಆರಾಮಾಗಿ ನೀವು ಸ್ಕೋರ್ ಮಾಡ್ಬೋದು ನೆಟ್. ಆ ರೀತಿಯಾಗಿ ಪ್ರತಿಯೊಂದು ಪಾಯಿಂಟ್ 1 ರಿಂದ 15 ಯೂನಿಟನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿದ್ದೀನಿ. ನಿಮ್ಮ ಸ್ನೇಹಿತರು ಕೂಡ ತಿಳಿಸ್ತಾ ಹೋಗಿ. ರೈಟ್, ಯಾವುದೇ ನಾಗರಿಕನು ಧರ್ಮ, ಜನಾಂಗ, ಜಾತಿ, ಲಿಂಗ, ಮೂಲದವರು ಅಂದ್ರೆ ಮೂಲ ಒರಿಜಿನ್ ಅಂತ ಕರಿತೀವಲ್ಲ, ಅದು ಹುಟ್ಟಿದ ಸ್ಥಳ,
ವಾಸಸ್ಥಳ ಅಥವಾ ಅವುಗಳಲ್ಲಿ ಯಾವುದಾದರೂ ಆಧಾರದ ಮೇಲೆ ರಾಜ್ಯದ ಅಡಿಯಲ್ಲಿರುವ ಯಾವುದೇ ಉದ್ಯೋಗ ಅಥವಾ ಕಚೇರಿಗೆ ಅನರ್ಹರಾಗಿರುವುದಿಲ್ಲ ಅಥವಾ ತಾರತಮ್ಯ ಮಾಡಬಾರದು ಅನ್ನೋದ್ರ ಬಗ್ಗೆ ಮುಂದಿನ ಯಾವ ವಿಧಿ ಇದ್ರ ಬಗ್ಗೆ ಹೇಳುತ್ತೆ ಅಂತ ಕೇಳ್ತಾ ಇದ್ದಾರೆ. ಓಕೆ, ರೈಟ್. ಯಾವುದಿದೆ ಇಲ್ಲಿ ವಿಧಿ? ತಾರತಮ್ಯ ಮಾಡಬಾರ್ದು ಅನ್ನೋದು ಡೈರೆಕ್ಟ್ 15, 16, 17, 18. ಸರಿಯಾದ ಉತ್ತರ 15. ಇಲ್ಲಿ ಉದ್ಯೋಗ ಇದೆ ಅಂದ ತಕ್ಷಣ ಮತ್ತೆ 16ಕ್ಕೆ ಹೋಗ್ಬಿಡಿ. 16 ಅನ್ನೋದು ಎಂಪ್ಲಾಯ್ಮೆಂಟ್ ಕೊಡೋದಕ್ಕೆ, ರಿಸರ್ವೇಷನ್ ಕೊಡೋದ್ರ ಬಗ್ಗೆ ಅಲ್ಲಿ ಹೇಳುತ್ತೆ ಅದು. ಓಕೆ, ಇಲ್ಲಿ ತಾರತಮ್ಯ ಡಿಸ್ಕ್ರಿಮಿನೇಷನ್ ಮಾಡಬಾರ್ದು ಅನ್ನೋದು 15ನೇ ಆರ್ಟಿಕಲ್. ಇದಕ್ಕೆ ಎಲ್ಲ 6 ಕ್ಲಾಸ್ ಅದಾವೆ, ಇದಕ್ಕೂ 6 ಕ್ಲಾಸ್ಗಳದ, ಎಲ್ಲವನ್ನು ನೋಡ್ಬೇಕು. ಅದನ್ನೆಲ್ಲ ಡೀಟೇಲ್ ಆಗಿ ಕೇಳ್ತಾ ಹೋಗ್ತಾರೆ. ಇವನ್ ಇದು ಬ್ಯಾಕ್ವರ್ಡ್ ಕ್ಲಾಸಿಗೆ ಹೇಳಿದ್ನಲ್ಲ, ಆ ಕ್ಲಾಸಿಗೂ ಕೂಡ ಈ ಆರ್ಟಿಕಲ್ಗಳು ಮೀಸಲಾತಿ ಸಂಬಂಧಪಟ್ಟಂಗೆ ಫಸ್ಟ್ ಚಾಪ್ಟರ್ ಇದೆ ರಿಸರ್ವೇಷನ್, ಅಲ್ಲಿ ಯೂಸ್ ಆಗ್ತದೆ. ಭಾರತದ ಸಂವಿಧಾನದ ಕೆಳಗಿನ ಯಾವ ವಿಧಿಗಳು ಮನುಷ್ಯರ ಸಂಚಾರ ನಿಷೇಧವನ್ನು ವಿವರಿಸುತ್ತದೆ? ಪ್ರೊಹಿಬಿಷನ್ ಆಫ್ ಟ್ರಾಫಿಕ್ ಇನ್ ಹ್ಯೂಮನ್ ಬೀಯಿಂಗ್ಸ್, ನಾಟ್ ಸಂಚಾರ, ಎಕ್ಸಾಕ್ಟ್ ಆಗಿ ಟ್ರಾನ್ಸ್ಲೇಟ್ ಆಗಿಲ್ಲ. ಪ್ರೊಹಿಬಿಷನ್ ಆಫ್ ಟ್ರಾಫಿಕ್ ಇನ್ ಹ್ಯೂಮನ್ ಬೀಯಿಂಗ್ಸ್ ಅಂದರೆ ಮನುಷ್ಯರನ್ನ ತಗೊಂಡು ಬೇರೆ ಬೇರೆ ದೇಶಕ್ಕೆ ಮಾರಾಟ ಮಾಡೋದು, ಅಂದರೆ ಈ ವಿಚಾರಕ್ಕೆ ಆ ಥರ ಮಾರಾಟ ಮಾಡೋದು, ಆ ಥರ ಎಲ್ಲ ಮಾಡ್ತಿರ್ತಾರಲ್ಲ, ಕಳ್ಳತನ ಮಾಡ್ಕೊಂಡು ಹೋಗೋದು. ಪ್ರೊಹಿಬಿಷನ್ ಆಫ್ ಟ್ರಾಫಿಕ್ ಇನ್ ಹ್ಯೂಮನ್ ಬೀಯಿಂಗ್ಸ್ ಅಂತಿವೆ. ಅದು ಯಾವುದು ಪ್ರೊಟೆಕ್ಟ್ ಮಾಡ್ತಾ ಇದೆ ಅಂತ? ಸರಿಯಾದ ಉತ್ತರ 21, 22, 23, 24. ಇದು ಡೈರೆಕ್ಟ್ ಕ್ವಶನ್. ವಿಧಿ 23ನೇ ವಿಧಿ ಇದ್ರ ಬಗ್ಗೆ ಹೇಳುತ್ತೆ. ಓಕೆ, ಅಲ್ಲಿ ಯಾವುದೇ ವ್ಯಕ್ತಿಯನ್ನ ಮಾರಾಟ ಮಾಡೋದು, ಆ ಥರ ವಿಚಾರಕ್ಕೋಸ್ಕರ ಬೇರೆ ಕಡೆ ಕಳಿಸುವಂಥದ್ದು, ಹೊರದೇಶಕ್ಕೆ ಕಳಿಸೋದು, ಹೊರದೇಶದಿಂದ ಹೆಣ್ಮಕ್ಕಳನ್ನ ಈ ಕಡೆ ಕರೆಸುತ್ತೆ, ಅವೆಲ್ಲವೂ ಕೂಡ ಇದರಲ್ಲಿ ಪ್ರೊಹಿಬಿಷನ್ ಇರುವಂಥದ್ದು 23ನೇ ಆರ್ಟಿಕಲ್. ರೈಟ್. ಸುರಕ್ಷತೆಯ ಹಕ್ಕು, ಮಾಹಿತಿ ಹಕ್ಕು, ಆಯ್ಕೆ ಮಾಡುವ ಹಕ್ಕು, ಕೇಳುವ ಹಕ್ಕು ಮತ್ತು ಪರಿಹಾರವನ್ನು ಹುಡುಕುವ ಹಕ್ಕು ಈ ಕೆಳಗಿನಲ್ಲಿ ಅಗತ್ಯವಾದ ಅಂಶ ಯಾವುದು ಅಂತ. ಇಲ್ಲಿ ಯಾವುದರಲ್ಲಿದೆ ಇದು? ಓಕೆ, ಇವೆಲ್ಲವೂ ಎಲ್ಲಿ ಕೊಟ್ಟಿದ್ದಾರೆ ಅಂತ. ಫಂಡಮೆಂಟಲ್ ಭಾರತದ ಸಂವಿಧಾನದ ಮೂಲಭೂತ ಹಕ್ಕುಗಳಲ್ಲಿ ಕೊಟ್ಟಿದ್ದಾರಾ, ಅಥವಾ ಗ್ರಾಹಕರ ಸಂರಕ್ಷಣಾ ಕಾಯ್ದೆ ಇದೆಯಲ್ಲ ಅಲ್ಲಿ ಕೊಟ್ಟಿದ್ದಾರಾ, ಅಥವಾ ಅಗತ್ಯ ಸರಕುಗಳ ಕಾಯ್ದೆ ಇದೆ ಅಲ್ಲಿ ಕೊಟ್ಟಿದ್ದಾರಾ, ಅಥವಾ ಭ್ರಷ್ಟಾಚಾರ ತಡೆ ಕಾಯ್ದೆ? ಯಾವುದೇ ಸುರಕ್ಷತೆ, ರೈಟ್ ಟು ಸೇಫ್ಟಿ, ಮಾಹಿತಿ, ರೈಟ್ ಟು ಇನ್ಫಾರ್ಮೇಶನ್, ಆಯ್ಕೆ ಮಾಡೋದು, ರೈಟ್ ಟು ಚೂಸ್, ಮತ್ತು ಇಲ್ಲಿ ರೈಟ್ ಟು ಬಿ ಹರ್ಡ್, ಪರಿಹಾರವನ್ನು ಹುಡುಕುವಂತ ರೈಟ್, ಹಕ್ಕು ಕೇಳುವ ಹಕ್ಕು. ರೈಟ್ ಟು ಬಿ ಹರ್ಡ್ ಅಂದರೆ ನೀವೇನೇ ಪ್ರಾಬ್ಲಮನ್ನು ನೀವು ಹೇಳಿದಾಗ ಅದನ್ನು ಕೇಳಿಸ್ಕೋಬೇಕು ಅವರು. ಪರಿಹಾರವನ್ನು ಹುಡುಕುವ ಹಕ್ಕು ಈ ಕೆಳಗಿನಲ್ಲಿ ಅಗತ್ಯವಾದ ಅಂಶಗಳು ಯಾವುದರಲ್ಲಿ ಇದೆ ಅಂತ ಕೇಳ್ತಾ ಇದ್ದಾರೆ. ಸೊ ಪೋಲ್ ಮಾಡ್ಬೋದಾ? ಆನ್ಸರ್ ಯಾವುದು? ಡೈರೆಕ್ಟ್ ಆನ್ಸರ್ ಗ್ರಾಹಕ ಸಂರಕ್ಷಣಾ ಕಾಯ್ದೆ. ಇವೆಲ್ಲ ನೆನ್ಪಿಟ್ಕೊಳ್ಳಿ. ಗ್ರಾಹಕ ಸಂರಕ್ಷಣಾ ಕಾಯ್ದೆ 1986 ಪ್ರಕಾರ ತುಂಬಾ ಇನ್ ಡೀಟೇಲ್ ಆಗಿ ಸಾಕಷ್ಟು ನ್ಯೂಸ್ ಅಲ್ಲಿ ಇತ್ತು ಮೊದಲದು, ಹಿಂಗಾಗಿ ಕೇಳ್ತಿರ್ತಾರೆ. ಈಗ ನೀವು ಸಾಕಷ್ಟು ರೂಲ್ಸ್ ಅನ್ನು ಚೇಂಜ್ ಮಾಡಿದ್ದಾರೆ. ನೀವು ಡೆಲ್ಲಿಯಲ್ಲಿ ಏನೋ ಒಂದು ಮ್ಯಾಗಿ ಪ್ಯಾಕೆಟ್ ಅನ್ನ ಕೊಂಡ್ಕೊಂಡಿದ್ದೀರಿ ಅನ್ಕೊಳ್ಳಿ, ಅದು ನಿಮಗೆ ಸರಿ ಅನಿಸಿಲ್ಲ, ಏನೋ ಮೋಸ ಆಗಿದೆ ಅದರಲ್ಲಿ, ಅಥವಾ ಏನೋ ಒಂದು ಚೆನ್ನಾಗಿರಲಾರದಂತ ಐಟಮ್ ಹಾಕಿದಾರೆ ಅಂತಂದ್ರೆ ನೀವು ಇಲ್ಲಿ ಬೆಂಗಳೂರಿಗೆ ವಾಪಸ್ ಬಂದರೂ ಕೂಡ ಇಲ್ಲಿ ಇರುವಂತ ಕನ್ಸ್ಯೂಮರ್ ಕೋರ್ಟಲ್ಲಿ ಕೂಡ ನೀವು ಕೇಸ್ ಹಾಕ್ಬೋದು. ಯಾಕಂದ್ರೆ ಮೊದಲೇನಿತ್ತು ಅಲ್ಲಿ ಆ ಪ್ರಕಾರ ಆ ಡೆಲ್ಲಿಗೆ ಹೋಗಿ ವಾಪಸ್ ಒಂದು 10 ರೂಪಾಯಿ ಮ್ಯಾಗಿ ಪ್ಯಾಕೆಟಿಗೆ ಮತ್ತೆ ವಾಪಸ್ ಡೆಲ್ಲಿಗೆ ಹೋಗಿ ಅಲ್ಲಿ ಕೇಸ್ ಹಾಕ್ಬಾರು, ಹಂಗಿತ್ತದು. ಎಲ್ಲ ತುಂಬಾ ಚೇಂಜಸ್ ಮಾಡಿದ್ದಾರೆ. ಇವೆಲ್ಲವೂ ಕೂಡ ಈ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ಗೆ ಇರುವಂತದ್ದು, ತುಂಬಾ ಇಂಪಾರ್ಟೆಂಟ್ ಆಕ್ಟ್ ಇದು. ಇದನ್ನ ಕೇಳ್ತಿರ್ತಾರೆ ಎಕ್ಸಾಮ್ ಅಲ್ಲಿ. ಓಕೆ, ಇವೆಲ್ಲ ಹಕ್ಕುಗಳು ಅದರ ಅಡಿಯಲ್ಲಿ ಬರ್ತದೆ. ಓಕೆ, ಕನಿಷ್ಠ ಮೂಲಭೂತ ಶಿಕ್ಷಣವನ್ನು ಪಡೆಯುವುದು ಪ್ರತಿಯೊಬ್ಬ ವ್ಯಕ್ತಿಯ ಜನ್ಮ ಹಕ್ಕು. ಅದಿಲ್ಲದೆ ಅವನು ನಾಗರಿಕನಾಗಿ ತನ್ನ ಕರ್ತವ್ಯವನ್ನು ಸಂಪೂರ್ಣವಾಗಿ ನಿರ್ವಹಿಸಲು ಸಾಧ್ಯವಿಲ್ಲ ಎಂಬುದು ನಾವೊಂದು ಕ್ಷಣವೂ ಮರೆಯಬಾರದು. ಶಿಕ್ಷಣದ ಹಕ್ಕು ಕುರಿತು ಈ ಹೇಳಿಕೆಯನ್ನು ಭಾರತದ ಈ ಕೆಳಗಿನ ವ್ಯಕ್ತಿಗಳಲ್ಲಿ ಯಾರು ಪ್ರಸಿದ್ಧಗೊಳಿಸಿದ್ದಾರೆಂದು ತಿಳಿದು ಬಂದಿದೆ? ಇದನ್ನ ಹೇಳಿದವರು ಯಾರು? ಇದ್ರ ಬಗ್ಗೆ ಕನಿಷ್ಠ ಮೂಲಭೂತ ಶಿಕ್ಷಣ ಪಡೆದು ಪ್ರತಿಯೊಬ್ಬನ ಜನ್ಮಸಿದ್ಧ ಹಕ್ಕು ಅಂತ ಹೇಳ್ತಾರೆ. ಇದನ್ನ ಹೇಳಿದವರು ಯಾರು? ಯಾರಾಗ್ತದೆ? ಡೈರೆಕ್ಟ್ ಕ್ವಶನ್. ಪಂಡಿತ್ ಜವಾಹರ್ಲಾಲ್ ನೆಹರು, ಡಾಕ್ಟರ್ ರಾಜೇಂದ್ರ ಪ್ರಸಾದ್, ಮೌಲಾನಾ ಅಬ್ದುಲ್ ಕಲಾಂ ಆಜಾದ್, ಡಾಕ್ಟರ್ APJ ಅಬ್ದುಲ್ ಕಲಾಂ. ಸರಿಯಾದ ಉತ್ತರ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್. ಇವರು ಭಾರತ ಸ್ವತಂತ್ರ ಆದ ನಂತರ ಅವಾಗ ಪ್ರಪ್ರಥಮ ಕೌನ್ಸಿಲ್ ಆಫ್ ಮಿನಿಸ್ಟರ್, ಮಂತ್ರಿಮಂಡಲ ಆಗ್ತಲ್ಲ, ಅದರಲ್ಲಿ ಯಾವ ಮಿನಿಸ್ಟರ್ ಆಗಿದ್ರು ಇವರು? ಮೌಲಾನಾ ಅಬ್ದುಲ್ ಕಲಾಂ ಆಜಾದ್. ಅದು ಕೂಡ ಕೇಳ್ತಾರೆ, ಆನ್ಸರ್ ಮಾಡ್ತಾ ಹೋಗಿ. ನೆಕ್ಸ್ಟ್ ಯಾವ ಕ್ವಶನ್ಸ್ಗಳು ಬರ್ತಾವೆ. ಓಕೆ, ಎಲ್ಲ ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆಗಳಿಗೆ ಹಕ್ಕುಗಳನ್ನು ಚಲಾಯಿಸಲು ಅರ್ಹತೆ ಇದೆ. ಇದರಲ್ಲಿ ಭಾರತದ ಸಂವಿಧಾನದ ಮುಂದಿನ ವಿಧಿಗಳಲ್ಲಿ ಯಾವುದನ್ನ ಕೊಟ್ಟಿದ್ದಾರೆ? ಅಂದ್ರೆ ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆ ಹಕ್ಕುಗಳನ್ನ ಚಲಾಯಿಸುವ ಆಲ್ ಮೈನಾರಿಟಿ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಆರ್ ಎಂಟೈಟಲ್ಡ್ ಟು ಎಕ್ಸರ್ಸೈಸ್ ರೈಟ್ಸ್ ಎನ್ಸ್ರೈನ್ಡ್ ಇನ್ ವಿಚ್ ಅಮಂಗ್ ದ ಫಾಲೋಯಿಂಗ್ ಆರ್ಟಿಕಲ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ? ಯಾವ ಆರ್ಟಿಕಲ್ ಅಲ್ಲಿ ಅಲ್ಪಸಂಖ್ಯಾತ ಶಿಕ್ಷಣಕ್ಕೆ ಎಲ್ಲ ಹಕ್ಕುಗಳನ್ನು ಚಲಾಯಿಸುವಂತ ಅರ್ಹತೆ ಕೊಟ್ಟಿರೋದು ಎಲ್ಲಿ ಅಂತಂದ್ರೆ 27, 28, 29, 30. ಡೈರೆಕ್ಟ್ ಕ್ವಶನ್ 30ನೇ ಆರ್ಟಿಕಲ್. ಈ ರೀತಿ ಕೂಡ ಕ್ವಶನ್ ಬರ್ತಾ ಇದೆ, ಇದೆಲ್ಲ ಮಿಸ್ ಆಗಬಾರ್ದು. ಗೌಪ್ಯತೆಗೆ ಸೂಚಿಸಲಾದ ಹಕ್ಕು ಜೀವನ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯ, ಲೈಫ್ ಅಂಡ್ ಪರ್ಸನಲ್ ಲಿಬರ್ಟಿ ಅಂತೀವಲ್ಲ, ಹಕ್ಕಿನ ಒಂದು ಭಾಗವಾಗಿದೆ. ಇದು ಭಾರತದ ಸಂವಿಧಾನವು ಮುಂದಿನ ವಿಧಿಗಳಲ್ಲಿ ಯಾವುದರಲ್ಲಿ, ಯಾವ ವಿಧಿಯಲ್ಲಿ ಕೊಟ್ಟಿದ್ದಾರೆ ಇದನ್ನ? ಗೌಪ್ಯತೆಗೆ ಸೂಚಿಸಲಾದ ಹಕ್ಕು ಜೀವನ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯ, ಲೈಫ್ ಅಂಡ್ ಪರ್ಸನಲ್ ಲಿಬರ್ಟಿ. ಯಾವ ಆರ್ಟಿಕಲ್ ಅಲ್ಲಿ ಕೊಟ್ಟಿದ್ದಾರೆ? ರೈಟ್ ಟು ಪ್ರೈವಸಿ ಇಸ್ ಅ ಪಾರ್ಟ್ ಆಫ್ ದ ರೈಟ್ ಟು ಲೈಫ್ ಅಂತ ಬಂದಿದೆ. ಯಾವ ಆರ್ಟಿಕಲ್ ಅಲ್ಲಿ ಇದೆ ಹೇಳ್ಬೋದಾ? 18,
19, 20, 21. ಸರಿಯಾದ ಉತ್ತರ 21 ಸರಿಯಾದ. ರೈಟ್ ಟು ಲೈಫ್ ಅಂಡರ್ ಅಲ್ಲಿ ಬರ್ತದೆ. ಸಿಕ್ರೆಸಿ, ರೈಟ್ ಟು ಸಿಕ್ರೆಸಿ, ಪ್ರೈವಸಿ ಅಂತೀವಲ್ಲ, ಅದು ಇರೋದು ರೈಟ್ ಟು ಲೈಫ್ ಅಡಿಯಲ್ಲಿ. ಡೈರೆಕ್ಟ್ ಆಗಿ ಇದೆಯಾ? ಅದು ಇಲ್ಲ, ಸೂಚಿತವಾಗಿ ಹಾಕಿದ್ರು. ಇಂಪ್ಲಾಯ್ಡ್ ರೈಟ್ ಇದು, ಡೈರೆಕ್ಟ್ ಸಂವಿಧಾನದಲ್ಲಿ ಕೊಟ್ಟಿಲ್ಲ. ರೈಟ್ ಟು ಲೈಫ್ ಅಡಿಯಲ್ಲಿ ಅದರ ಮೀನಿಂಗ್ ಬರ್ತದೆ ಅಂತ. ಓಕೆ, ರೈಟ್ ಟು ಲೈಫ್ ಅಂಡರ್ ಅಲ್ಲಿ ಅದು ಬರುವಂತದ್ದು, ಆ ರೀತಿ ಹೇಳ್ತಾರೆ. ಇದರಿಗೆ ರೈಟ್ ಟು ಪ್ರೈವಸಿ, ಆ ಕೇಸಿನ ಸುಪ್ರೀಂ ಕೋರ್ಟ್ ಕೇಸ್, ಆ ಕೇಸ್ ಹೆಸರೇನು ಮತ್ತು ಅದಕ್ಕೆ ಎಷ್ಟು ಜನ ಜಡ್ಜ್ಗಳು ತೀರ್ಪನ್ನ ಕೊಟ್ಟರು, ಅದು ಕ್ವಶನ್ ಕೂಡ ಕೇಳಿದ್ದಾರೆ. ಅಂಡ್ ಮೇನ್ಸ್ ಅಲ್ಲಿ ಕೂಡ ಬಂದಿದೆ ಅದು, KS ಮೇನ್ಸ್ಗೆ. ಓಕೆ, ಸೇವೆಯ ಹಕ್ಕು, ಇದು ಚೆನ್ನಾಗಿದೆ ನೋಡಿ ಸ್ನೇಹಿತರೆ. ರೈಟ್ ಟು ಸರ್ವಿಸ್ ಈ ಕೆಳಗಿನ ಯಾವ ಕಾಯ್ದೆಗಳಲ್ಲಿ ಪ್ರಮುಖ ಭಾಗ ಇದೆ? ಯಾವ ಕಾಯ್ದೆಯ ಪ್ರಮುಖ ಭಾಗ ಇದು? ಸೇವೆಯ ಹಕ್ಕು, ರೈಟ್ ಟು ಸರ್ವಿಸ್ ಅನ್ನುವಂಥದ್ದು ಯಾವುದರ ಭಾಗ? ತುಂಬಾ ಜನ ಕನ್ಫ್ಯೂಸ್ ಮಾಡ್ಕೊಂಡು ರಾಂಗ್ ಮಾಡುವಂತ ಸಾಧ್ಯತೆ ಇದೆ. ನೋಡಿ ಇದನ್ನ, ಲೋಕ್ಪಾಲ್ ಮತ್ತು ಲೋಕಾಯುಕ್ತ ಮಸೂದೆ, ನಾಗರಿಕರ ಚಾರ್ಟರ್ ಮತ್ತು ಕುಂದುಕೊರತೆ ಪರಿಹಾರ ಮಸೂದೆ, ಅಂದ್ರೆ ಸಿಟಿಜನ್ ಚಾರ್ಟರ್ ಅಂಡ್ ಗ್ರಿವಾನ್ಸ್ ರಿಡರ್ಶಲ್ ಬಿಲ್ ಅಂತೀವಿ. ಅಂಡ್ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್, ಮಾಹಿತಿ ಹಕ್ಕು ಕಾಯ್ದೆ, ಅವುಗಳಲ್ಲಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಯಾವುದು? ಮೋಸ್ಟ್ ಆಫ್ ದ ಮೆಂಬರ್ಸ್ ನಾಗರಿಕ ಚಾರ್ಟರ್, ಸಿಟಿಜನ್ ಚಾರ್ಟರ್ ಅಂತ. ನೋ, ರಾಂಗ್ ಆನ್ಸರ್. ಇಟ್ ಈಸ್ ಅ ಮಾಹಿತಿ ಹಕ್ಕು ಕಾಯ್ದೆಯಲ್ಲಿ ಬರ್ತದೆ. ಈಗ ನೀವು ಅಕಸ್ಮಾತ್ ರೈಟ್ ಟು ಸರ್ವಿಸ್ ಆಕ್ಟ್ ಅನ್ನುವಂಥದ್ದು ಯಾವ್ದ್ರ ಬೇಸಿಸ್ ಮೇಲೆ ಬಂದಿದೆ ಅಂದ್ರೆ ಅವಾಗ ನೀವು ಇದನ್ನ ಹೇಳ್ಬೋದು, ಸಿಟಿಜನ್ ಚಾರ್ಟರ್ ಅಂತ ಹೇಳ್ಬೋದು. ರೈಟ್ ಟು ಸರ್ವಿಸ್ ಆಕ್ಟ್ ಅನ್ನ ಕೇಳ್ತಾ ಇಲ್ಲ ಅವರು. ರೈಟ್ ಟು ಸರ್ವಿಸ್, ಸೇವೆಯ ಹಕ್ಕು ಅನ್ನೋದು ಮಾಹಿತಿ ಹಕ್ಕು ಅಡಿಯಲ್ಲಿ ಬರ್ತದೆ. ಅಂದ್ರೆ ಸರ್ಕಾರದಿಂದ ಮಾಹಿತಿಯನ್ನ ಪಡೆಯುವಂತ ಸೇವೆ ಕಂಪಲ್ಸರಿ ಒಬ್ಬ ವ್ಯಕ್ತಿಯ ಹಕ್ಕು. ರೈಟ್ ಟು ಸರ್ವಿಸ್, ಇಂಥ ಒಂದು ಸೇವೆಯನ್ನು ಪಡೆದು ಹಕ್ಕು ಅಂತ ಅನ್ನುವಂಥದ್ದು ಕೊಟ್ಟಿದ್ದಾರೆ. ಸೊ ನೋಡಿದಾಗ ಏನನ್ಸುತ್ತೆ, ಸರ್ವಿಸ್ ಅಂದ್ರೆ ಮೋಸ್ಟ್ಲಿ ಸಿಟಿಜನ್ ಚಾರ್ಟರ್ ಇರ್ಬೋದು, ಯಾಕಂದ್ರೆ ಅದು ಸರ್ವಿಸ್ ಕೊಡೋದ್ರ ಬಗ್ಗೆ ಹೇಳುತ್ತೆ ಅಂತ. ಇಲ್ಲ, ಇದು ರೈಟ್ ಟು ಸರ್ವಿಸ್ ಆಕ್ಟ್ ಅಂತ ಕ್ವಶನ್ ಏನಾದ್ರು ಕೇಳಿದ್ರೆ, ರೈಟ್ ಟು ಸರ್ವಿಸ್ ಆಕ್ಟ್ ಯಾವ್ದ್ರ ಮೂಲಕ ಬಂದಿದೆ ಅಂದ್ರೆ ಈ ಸಿಟಿಜನ್ ಚಾರ್ಟರ್ ಮೂಲಕ ಬಂದಿದೆ ಕಾಯ್ದೆ. ಬಟ್ ಇದು ಕಾಯ್ದೆಯನ್ನ ಕೇಳ್ತಾ ಇಲ್ಲ ಅವರು. ರೈಟ್ ಟು ಸರ್ವಿಸ್, ಸೇವೆಯ ಹಕ್ಕು ಅನ್ನುವಂಥದ್ದು ಮಾಹಿತಿ ಹಕ್ಕು ಕಾಯ್ದೆ ಅಡಿಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಸರ್ಕಾರದಿಂದ ಮಾಹಿತಿಯನ್ನು ಪಡೆಯುವಂತ, ಸೇವೆಯನ್ನು ಪಡೆಯುವಂಥದ್ದು ಅವನ ಹಕ್ಕು ಅನ್ನುವಂಥದ್ದು ಮಾಹಿತಿ ಹಕ್ಕು ಕಾಯ್ದೆ 2005ರಲ್ಲಿ ಇದೆ. ಓಕೆ, ಇಲ್ಲಿ ಕನ್ಫ್ಯೂಸ್ ಆಗುವಂತ ಸಾಧ್ಯತೆ ಇರ್ತದೆ. ಸೊ ಇಂಥವೆಲ್ಲ ಕ್ವಶನ್ಸ್ ಕರೆಕ್ಟ್ ಆಗ್ಬೇಕು ಸ್ನೇಹಿತರೆ. ಓಕೆ, ರೈಟ್. ಭಾರತೀಯ ಸಂವಿಧಾನದ 20ನೇ ವಿಧಿಯು ಒಂದು ಪ್ರಮುಖ ಮೂಲಭೂತ ಹಕ್ಕಾಗಿದೆ, ಏಕೆಂದರೆ ಅದು ಅಪರಾಧಗಳಿಗೆ ಶಿಕ್ಷೆ ಸಂಬಂಧಿಸಿದಂತೆ ರಕ್ಷಣೆ ನೀಡುತ್ತದೆ. ಅಪರಾಧಕ್ಕೆ ಮಾಡಿದವರಿಗೆ ಅವರಿಗೂ ಕೂಡ ರಕ್ಷಣೆ ಕೊಡುತ್ತೆ. ಆರ್ಟಿಕಲ್ 20ರ ಅಡಿಯಲ್ಲಿ ಅಪರಾಧದ ಆರೋಪಿಗಳಿಗೆ ಒದಗಿಸುವ ಸುರಕ್ಷತೆ ಯಾವುದು? ಯಾವ ಸುರಕ್ಷತೆ ಇದೆ ಹಾಗಾದ್ರೆ? 20ನೇ ಆರ್ಟಿಕಲ್ ಅಲ್ಲಿ ಅಪರಾಧ ಮಾಡದಂತವ್ರಿಗೂ ಅವ್ರಿಗೂ ಒಂದಿಷ್ಟು ಹಕ್ಕನ್ನ ಕೊಡುತ್ತೆ. ಅಪರಾಧ ಮಾಡಿದಾನೆ, ಕ್ರಿಮಿನಲ್ ಇದಾನ ಅವನು, ಇನ್ನೂ ಪ್ರೂವ್ ಆಗಿಲ್ಲ, ಬಟ್ ಅಪರಾಧ ಮಾಡಿದ್ದು ಗೊತ್ತಾಗಿದೆ, ಆದ್ರೂ ಅವನಿಗೆ ರಕ್ಷಣೆಯನ್ನು ಕೊಡುತ್ತೆ ಭಾರತ ಸಂವಿಧಾನ, ಫಂಡಮೆಂಟಲ್ ರೈಟ್ ಅಲ್ಲಿ. ಯಾವುದದು? ಎಕ್ಸ್ ಪೋಸ್ಟ್ ಫ್ಯಾಕ್ಟೋ ಕಾನೂನು, ಡಬಲ್ ಜಿಯೋಪಾಡಿ, ಸ್ವಯಂ ದೋಷಾರೋಪಣೆಯ ವಿರುದ್ಧ ನಿಷೇಧ, ಪ್ರೊಹಿಬಿಷನ್ ಅಗೇನ್ಸ್ಟ್ ಸೆಲ್ಫ್ ಇನ್ಕ್ರಿಮಿನೇಷನ್, ಡಬಲ್ ಜಿಯೋಪಾಡಿ, ಎಕ್ಸ್ ಪೋಸ್ಟ್ ಫ್ಯಾಕ್ಟೋ ಲಾ ಅಂತೀವಿ. ಇದು ಕ್ಲಾಸ್ 20 ಆರ್ಟಿಕಲ್ ಅಲ್ಲಿ ಕ್ಲಾಸ್ 1, 2, 3 ಅಂತ ಬರ್ತಾವೆ. 24 ಗಂಟೆಗಳ ಒಳಗೆ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸುವಂತ ಹಕ್ಕು. ಸರಿಯಾದ ಉತ್ತರ ಯಾವುದು? ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಅಂದ್ರೆ ಯಾವುದೋ ವ್ಯಕ್ತಿ ತಪ್ಪು ಮಾಡಿದ್ರು ಕೂಡ ಅವನು ಹೋಗಿ ಅರೆಸ್ಟ್ ಮಾಡಿ ಜೈಲಲ್ಲಿ ಇಟ್ಕೊಂಡು, ಸ್ಟೇಷನ್ ಅಲ್ಲಿ ಇಟ್ಕೊಂಡು ಬರೀ ಹೊಡೆಯೋದು ಅದೇ ಮಾಡ್ತಾ ಒಂದು ವಾರ, ತಿಂಗಳ ಗಟ್ಟಲೆ ಇಟ್ಕೊಳ್ಳೋಂಗಿಲ್ಲ. 24 ಅವರ್ಸ್ ಅರೆಸ್ಟ್ ಮಾಡಿದ ತಕ್ಷಣ ಅವತ್ತಿಂದ ಹಿಡಿದು, ಆ ಟೈಮಿಂದ ಹಿಡಿದು 24 ಅವರ್ಸ್ ಒಳಗಡೆ ನಿಯರೆಸ್ಟ್ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಲೇಬೇಕು. ಅವಾಗ ಅವ್ರು ಲಾಯರ್ನಾದ್ರೂ ಇಟ್ಕೊಂತಾನೆ, ಅವನ ಕಷ್ಟಗಳನ್ನು ಹೇಳ್ಕೊಂತಾನೆ. ಅಂದ್ರೆ ಅವನಿಗೂ ಒಂದು ಅಧಿಕಾರ ಕೊಟ್ಟಿದ್ದಾರೆ ಅಂತ ನಂಗೆ. 24 ಅವರ್ಸ್ ಅಂತಲೇ ಆಗಬೇಕು. ಓಕೆ, ರೈಟ್. ಆರ್ಟಿಕಲ್ 22ರ ಅಡಿಯಲ್ಲಿ 24 ಗಂಟೆಗಳ ಒಳಗೆ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸುವಂಥದ್ದು. ಓಕೆ, ಈಗ ಫಂಡಮೆಂಟಲ್ ರೈಟ್ಸ್ಗೆ ಸಂಬಂಧಪಟ್ಟಂಗೆ ತುಂಬಾ ಕ್ಲಾಸ್ಗಳನ್ನು ಮಾಡಿದ್ದೀವಿ ಸ್ನೇಹಿತರೆ. ಮತ್ತೆ ಮುಂದಿನ ಕ್ಲಾಸ್ಗಳಲ್ಲಿ ನಾವು ಕೆಲವೊಂದು ಬೇಸಿಕ್ ಹಿಸ್ಟಾರಿಕಲ್ ಬ್ಯಾಕ್ ಗ್ರೌಂಡ್ ಆಗಿರ್ಬೋದು, ಅಥವಾ ಕಾನ್ಸ್ಟಿಟ್ಯೂಷನ್, ಮೇಕಿಂಗ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಆ ರಿಲೇಟೆಡ್ ಒಂದಿಷ್ಟು ಕ್ಲಾಸ್ಗಳನ್ನು ಮಾಡ್ತಾ ಹೋಗೋಣ. ಓಕೆ, ಇಂಡಿಯನ್ ಪಾಲಿಟಿ ಇಲ್ಲಲ್ಲಿ ನೀಟಾಗಿ ಹೇಳಿದ್ದೀನಿ. ಬೇರೆ ಯಾವ ಬುಕ್ಕು ಓದೋದು ಯಾರ್ಯಾರಿಗೆ ಆಗ್ತಾ ಇರಲ್ಲ ಅವರೆಲ್ಲ ಈ ಕ್ಲಾಸನ್ನು ಕೇಳಿದ್ರೆ ಪೂರ್ತಿ ಪರ್ಫೆಕ್ಟ್ ಆಗ್ತಾ ಹೋಗ್ತೀರಿ. ನೀವು ಎಷ್ಟೇ 2-3 ಬುಕ್ ತಂದು ಅದನ್ನು ಓದಿ ಟೈಮ್ ಎಷ್ಟು ಆಗ್ತಾ ಹೋಗ್ತಿರ್ತದೆ, ಆ ಎಕ್ಸ್ಪೀರಿಯನ್ಸ್ ಮೇಲೆ ನಾನು ಎಲ್ಲ ಹೇಳ್ತಾ ಹೋಗ್ತಿರ್ತೀನಿ ಸ್ನೇಹಿತರೆ. ಇದನ್ನು ಕೇಳ್ತಾ ಹೋಗಿ. ಆ್ಯಂಡ್ ಇಲ್ಲಿ ಎಕನಾಮಿ ಕೂಡ ಚೆನ್ನಾಗಿರುವಂಥದ್ದು, ಗ್ರೂಪ್ ಬಿ ಪೋಸ್ಟ್ಗೆ ಕೂಡ ಇರುವಂಥದ್ದು, ಇದನ್ನು ಯುಟಿಲೈಸ್ ಮಾಡ್ತಾ ಹೋಗಿ. ಓಕೆ, ಸಂಗಟಿ ಸರ್ ಅಕಾಡೆಮಿ ಆ್ಯಪಲ್ಲಿ ಸಿಗುತ್ತೆ. ಥ್ಯಾಂಕ್ ಯು. ಮತ್ತೆ ಭೇಟಿಯಾಗೋಣ. ಚೆನ್ನಾಗಿ ಓದಿ, ಟೈಮ್ ವೇಸ್ಟ್ ಮಾಡಬೇಡಿ ಸ್ನೇಹಿತರೆ.